ಫೈನಲಿ ತೇಜಸ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅವ್ರ ಮನೆಗೆ ಹೋಗ್ತಿದ್ದೀನಿ. ಕಿಸ್ ತೇಜ ಒಂದು ಸಮಾರಂಭವನ್ನು ಈಕೆಯು ಹಮ್ಮಿಕೊಂಡಿತ್ತು. ಆ ರಿವೆಂಜ್ ನ ತೀರ್ಸ್ಕೊಂಡ್ಬಿಡ್ಬೇಕು, ಅವಾಗ ನಂಗೊಂಥರ ನೆಮ್ಮದಿ. ಎಲ್ಲರಿಗೂ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಫೈನಲಿ ತೇಜಸ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅವ್ರ ಮನೆಗೆ ಹೋಗ್ತಿದ್ದೀನಿ. ಅಂಡ್ ನನ್ನ ಎಕ್ಸ್ಪೆಕ್ಟೇಷನ್ ಅವ್ನ ರಿಯಾಕ್ಷನ್ಗೆ 100% ಇರುತ್ತೆ, ಬಟ್ ಅವ್ನು ಯಾವಾಗ್ಲೂ ಮೀಟ್ ಮಾಡೋದೇ 10%. ಈ ಸರಿ ಗೊತ್ತಿಲ್ಲ ಅದೆಷ್ಟು ಪರ್ಸೆಂಟ್ ಮೀಟ್ ಮಾಡ್ತಾನೆ ಅಂತ. ನೋಡೋಣ ಬನ್ನಿ ಹೆಂಗ್ ರಿಯಾಕ್ಟ್ ಆಗ್ತಾನೆ ಅಂತ. ಐ ಆಮ್ ಟು ವೆರಿ ಎಕ್ಸೈಟೆಡ್. ಇವಾಗ ಫಸ್ಟ್ ಕೇಕ್ ಶಾಪ್ಗೆ ಹೋಗ್ಬೇಕು, ಅಲ್ಲಿ ಕೇಕ್ ತಗೊಬೇಕು, ಆಮೇಲೆ ಅವ್ರ ಮನೆಗೆ ಹೋಗ್ಬೇಕು, ಆಮೇಲೆ ಕೇಕ್ ಕಟ್ ಮಾಡಿಸ್ಬೇಕು, ಆಮೇಲೆ ನಂದೊಂದು ರಿವೆಂಜ್ ಇದೆ, ಆ ರಿವೆಂಜ್ ನ ತೀರ್ಸ್ಕೊಂಡ್ಬಿಡ್ಬೇಕು, ಅವಾಗ ನಂಗೊಂಥರ ನೆಮ್ಮದಿ. ಸೊ ಇಷ್ಟು ಕೂಡ ಈ ಬ್ಲಾಗ್ ಅಲ್ಲಿ ಇರುತ್ತೆ. ಲೆಟ್ಸ್ ಸ್ಟಾರ್ಟ್. ಕೇಕ್ ಶಾಪ್ ಬಂದಿದ್ದೀನಿ. ವೇರ್ ಇಸ್ ದಿ ಕೇಕ್? ಆ ಕೇಕ್ ಅವ್ರು ಪ್ಯಾಕ್ ಮಾಡ್ತಿದ್ದಾರೆ. ಸೊ ಇವತ್ತು ತೇಜನ ಸರ್ಪ್ರೈಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ಅವ್ನು ಎಮೋಷನಲ್ ಆಗ್ತಾನೆ ಅಂತ ನಾನು ಅನ್ಕೊಂಡಿದೀನಿ, ಗೊತ್ತಿಲ್ಲ, ಬಟ್ ಅವ್ನಂತೂ ಗ್ರಾಚಾರ ಕಾದಿದೆ, ಅದಂತೂ ಫಿಕ್ಸ್. ಆ ಗ್ರಾಚಾರ ಏನು ಅಂತ ನೋಡ್ಬೇಕಂದ್ರೆ ಯು ಹ್ಯಾವ್ ಟು ವೇಟ್. ನೋಡಿ ತೇಜಸ್ಗೆ ಏನ್ ಕ್ವಾಟ್ಲೆ ಕೊಡ್ತೀನಿ ಅಂತ ಲೈಕ್ ನೋಡ್ತಾ ಇರಿ, ಗೊತ್ತಾಗುತ್ತೆ. ಡನ್. ತೇಜಗೆ ಕೇಕ್ ಮೇಲೆ ಏನಂತ ಬರ್ಸೋದು ಅಂದರೆ 150K ಆಗಿದೆಯಲ್ಲ ಅವ್ನ ಇನ್ಸ್ಟಾಗ್ರಾಮಲ್ಲಿ. ಸೊ 150K 2K2 ಯಾ ಇದನ್ನ ಹಾಕ್ಸ್ತಾ ಇದ್ದೀನಿ. ಕ್ಲಿಯರ್ಲಿ ಇದು ಇದಲ್ಲ ವಿನೋದ್ ಅಲ್ಲ, ಇದು 150K 2K2 ಅಂತ ಹಾಕ್ಸ್ತಾ ಇದ್ದೀನಿ. ನೋಡಿದ ತಕ್ಷಣ ಹುರ್ಕೊಂತಾನೆ, ಹುರ್ಕೊಂಡ್ಲಿ ಅಂತಾನೆ ಮಾಡ್ತಾ ಇದ್ದೀನಿ. ಈ ರಾತ್ರಿ ಬಂದರೆ ನಂಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಿದೆ. ಸೊ ಯಾವ ಐಸ್ ಕ್ರೀಮ್ ತಿನ್ನೋದು? ನಾವು ಐಸ್ ಕ್ರೀಮ್ ತಗೊಳ್ಳೋಣ. ಐಸ್ ಕ್ರೀಮ್ ತಗೊಂಡಿದ್ದೀನಿ. ಹುಡುಗಿರಿಗೆ ಬೇಸಿಕಲ್ ಐಸ್ ಕ್ರೀಮ್ ಇಷ್ಟ ಇರುತ್ತೆ, ನಂಗೆ ಅವಾಗ ಮಾತ್ರ ಇಷ್ಟ ಆಗುತ್ತೆ. ನಾನು ಹುಡುಗಿನೇ, ಬಟ್ ಅವಾಗ ಮಾತ್ರ ಐಸ್ ಕ್ರೀಮ್. ಸಿಕ್ಕಾಪಟ್ಟೆ ನಾನು ಎಷ್ಟು ಸರ್ಪ್ರೈಸ್ ಮಾಡ್ತೀನೋ ಅಷ್ಟೇ ಹೊಟ್ಟೆ ಉರ್ಸಿ ಅವ್ನಿಗೆ ಅಯ್ಯೋ ಅನಿಸ್ತೀನಿ. ಯಾಕಂದ್ರೆ ನಂದೊಂದು ರಿವೆಂಜ್ ಅವನ ಹತ್ರ ಬಾಕಿ ಇದೆ. ಆ ರಿವೆಂಜ್ ತೀರ್ಸ್ಕೊಂಡಿರ ನನಗೆ ಸಮಾಧಾನ ಆಗಲ್ಲ. ಹುಡುಗಿರ್ದು ಬರ್ಡೇ ಡೇಟ್, ಹುಡುಗಿರ್ಗೆ ಏನಾದ್ರು ಸ್ಪೆಷಲ್ ಡೇಟ್ಸ್ ಇದ್ದಾಗ, ಹುಡುಗಿರ್ಗೆ ಅವ್ರು ಅಟ್ಲೀಸ್ಟ್ ಏನಾದ್ರು ಒಂದು ಚಿಕ್ಕದೇನೋ ಒಂದು ಮಾಡಿದಾಗ ಅಪ್ರಿಸಿಯೇಷನ್ ಅನ್ನೋದು ಹುಡುಗರಿಂದ ಸಿಗಬೇಕು. ಸಿಕ್ಕಿಲ್ಲ ಅಂದಾಗ ಹುಡುಗಿರು ಈ ಥರ ಆಡ್ತಾರೆ. ಗೈಸ್, ನಾನು ಯಾವಾಗ ತೇಜಸ್ ಅವ್ರ ಮನೆಗೆ ಬಂದ್ರು, ಇದು ಗುಂಡ, ಇದು ಬ್ಲ್ಯಾಕಿ, ದಿಸ್ ಇಸ್ ಜುಮ್ಮಿ. ಈ ಜುಮ್ಮಿ ನಾನು ತೇಜ ಮನೆಗೆ ಹೋದಾಗೆಲ್ಲ ಆರಾಮಾಗಿ ಕ್ವಾಟ್ಲೆ ಕೊಡ್ತಾಳೆ. ನನ್ ಕಂಡ್ರೆ ಸ್ವಲ್ಪ ಲವ್ ಜಾಸ್ತಿ. ಎಷ್ಟು ಲವ್ ಅಂದ್ರೆ ತೇಜಸ್ಗಿಂತ ನನ್ ಕಂಡ್ರೆ ಲವ್ ಜಾಸ್ತಿ. ನಾನು ನೋಡಿದ ತಕ್ಷಣ ಮೈ ಮೇಲೆ ಎಗ್ರಕ್ ಟ್ರೈ ಮಾಡ್ತಾಳೆ. ಆಲ್ರೆಡಿ ನನ್ನ ಮೈಯೆಲ್ಲ ಫುಲ್ ಡ್ಯಾಮೇಜ್ ಅಂತ ಜುಮ್ಮಿನ ಅಲ್ಲೇ ಲಾಕ್ ಹಾಕ್ಬಿಟ್ಟು ಸಮಾಧಾನ ಮಾಡ್ತಿದ್ದೆ. ಇಂಟ್ರೋವರ್ಟ್ ಅಂತೆ, ಹಂಗಂದ್ರೆ ಹುಡುಗಿರ ಹತ್ರ ಮಾತ್ರ ಮಾತಾಡೋದು ಅಂತ. ಇಂಟ್ರೋವರ್ಟ್ ಅಂದ್ರೆ ಬರೀ ಹುಡುಗಿರ ಹತ್ರ ಮಾತಾಡೋದು. ಏನು ಅಂದ ತಕ್ಷಣ ಎದುರ್ಕೊಂಡ್ಬಿಡ್ತೀನ ನಾನು. ಜಾಸ್ತಿ ಕತ್ತಮ್ಮ ಕೇಳಿಸ್ಕೋತಮ್ಮ, ಬರೀ ಹುಡುಗಿರ ಹತ್ರ ಮಾತಾಡೋದು. ತೇಜ ಯು ಇಲ್ಲಿಟ್ರೇಟ್ ಫುಲ್. ಇಲ್ಲ ಇಲ್ಲ ಇಲ್ಲ, ಹುಡುಗಿರ ಹತ್ರ ಎಕ್ಸ್ಟ್ರಾ ಇಂಟ್ರೋವರ್ಟ್ ಅಲ್ಲ, ಎಕ್ಸ್ಟ್ರಾ ಎಕ್ಸ್ಟ್ರೋವರ್ಟ್ ಅಂದ್ರೆ ಅದು ಕ್ಲಾರಿಟಿ ತಗೊಂಡವ್ರಿಗೂ ಬಿಡಲ್ಲ. ಅದು ಎಂತ ವಿಷಯ ಆಗಿರೋ ಸರಿ ಅದನ್ನ ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇರಲ್ಲ. ಅವಾಗ ಅದನ್ನ ಕೇಳ್ಬಿಟ್ಟಾಳು. ಹಿಂಗಂದ್ರೆ ಏನು ನೀನ್ ಮಾಡಿದ್ ನಿಜ ಆ ತರ ಕಾಮನ್ ಸೆನ್ಸ್ ಇಲ್ದಿರೋ ಜನಗಳು ಏನು ಕಲ್ಲು ಮಾಡ್ತಾರೆ. ಗೈಸ್, ನಾನು ಎಷ್ಟು ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಆದ್ರೆ ನೀನೇ ಕಿರ್ಚ್ತಾ ಇದೀಯಾ. ನಮ್ಮತ್ತೆ ಅವ್ರ ಮಗನ್ ಗುಣಗಾನ ಮಾಡಿದ್ರಲ್ಲಿ ವೆರಿ ಬಿಸಿ. ಇದನ್ ಕೇಳಕ್ಕೆ ಸುದೀಪ್ ಒಬ್ಬ ಅವನೇ ಕೇಳಿಸ್ಕೊಂತಾನೆ. ಅದನ್ನ ಅದು ನಾನು ಮತ್ತೆ ತೇಜ ಡೈಲಿ ಕೇಳಿಸ್ಕೊಂಡ್ ಸಾಕಾಗೋಗಿದೆ. ಆದ್ರೆ ಇವಾಗ ಹೊಸಬ್ರು ಎಂಟ್ರಿ ಆಗವ್ರೆ. ಈ ನಡುವೆ ಇವ್ರು ಬಾರಿ ಕೇಳಿಸ್ಕೊಂತಾರೆ. ಅವರು ಹೋಗ್ತಾ ಬರ್ತಾ ಕೇಳಿಸ್ಕೊಂಡ್ ಅವ್ರು ಹಿಂಗ್ ಸುಮ್ನಾಗ್ಬಿಡ್ತಾರ ನಮ್ ತರನೇ. ನೀನ್ ಎಷ್ಟು ನಾನಿವೆಲ್ಲ ಹಾಕಲ್ಲ. ಅಥವಾ ಹೇಳಿ, ಗೊತ್ತು ನನ್ಗೆ ಇದು ನಿನ್ ಮನೆ ಅಂತ, ಆದ್ರೂ ನನ್ ಮನೆಗೆ ಬಂದ ತಕ್ಷಣ ನೀರ್ ಕೊಡ್ಬೇಕು. ಮಾತ್ರ ಕೊಡ್ತೀಯ ನೀರು ನನಗೆ? ಅವ್ರ ಮನೆ ನಾವ್ ಹೋಗ್ತೀವ, ಅವ್ರ ಅಡ್ಗೆ ಮನೆಗೆ ಹೋಗಿ ತಗೊಂಡ್ ಕುಡಿಯಕ್ಕಾಗತ್ತ? ನಿನ್ಗೆ ನಿಮ್ ಅತ್ತೆ ಮನೆ ಅಂತ ಮೊನ್ನೆ ತಾನೇ ಹೇಳ್ದೆ.
ನಮ್ಮ ಮನೇಲಿ ಒಂಚೂರು ನಯ ಪೈಸಾ ಮರ್ಯಾದೆ ಇಲ್ಲ. ಯಾವತ್ತಾದ್ರೂ ನಯ ಪೈಸಾ ಮರ್ಯಾದೆ ಕೊಟ್ರು ನಾನು ಕೊಚ್ಕೊಂಡೇ ಇರ್ತೀನಿ. ಅಂತ ಮರ್ಯಾದೆ ಕೊಡ್ತಾವ್ರೆ ಅಂತ ಅಡಿಗೆ ಮಾಡ್ಕೊಟ್ರೆ ಅಥವಾ ರ್ಯಾಪಿಡೋ ಓಲೋ ಯಾವ್ದಾದ್ರು ಇರ್ಲಿ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಜೀವನ ಪೂರ್ತಿ ಇದೇ ಆಗೋಯ್ತು ನಿಂದು. ಪ್ಲೀಸ್ ನೀವೆಲ್ಲ ಹಿಂಸೆ ಕೊಡ್ಬಾರ್ದು. ನಿನ್ಗೆ ನಾನಂದ್ರೆ ಇಷ್ಟನೋ ತೇಜ ಅಂದ್ರೆ ಇಷ್ಟ ಹೇಳ್ಬಿಡು ಕೊಚ್ಕೊಂಡು. ನಂಗೆ ನಮ್ಮ ಅಪ್ಪ ಅಮ್ಮ ಅಂದ್ರೆ ಇಷ್ಟ. ನೀವಿಬ್ರು ಮಾತು ಕೇಳಲ್ಲ, ಅದಕ್ಕೆ ನೀವಿಬ್ರು ಇಷ್ಟ ಆಗಲ್ಲ. ನನಗೆ ನಿಮ್ಮಿಬ್ರು ಇಷ್ಟ ಆಗಲ್ಲ. ಅದು ಏನ್ ಗೊತ್ತಾ, ಅವಾಗ ನಮ್ಮ ಅತ್ತಮ್ಮಂಗ್ ನಂಗೆ ನನ್ ಮೇಲೆ ಹೆವಿ ಲವ್ ಆಗುತ್ತೆ, ಹೆವಿ ಬೇಜಾರಾಗುತ್ತೆ. ಅದೆಲ್ಲ ತಲೆ ಕಟ್ಸ್ಕೊಳಕ್ ಹೋಗ್ಬಾರ್ದು. ಯಾರ್ದು ಕಿತ್ತೋಗ್ತಿರೋದು ಲವ್? ನಿಂದ ಇಷ್ಟ ಈ ವಯಸ್ಸಲ್ಲಿ ಡಿವೋರ್ಸ್ ಯಾಕತ್ತಮ್ಮ? ಇಲ್ಲ ಗೈಸ್, ಜನ ಅಂದ್ರೆ ನೀವ್ ಯಾಕೆ ಬೈತೀರಾ ನನ್ನ? ಅವ್ರು ನನ್ನ ಬೈಯಲ್ಲ ಅಂದ್ರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ನಂಗೆ. ಬಿಡು ಸೀನಾ ನೀನು ತೋರಿಸ್ತೀನಿ. ಸೀನಾ ನಿನ್ ಫೋನಲ್ಲಿ ಮಾಡ್ತಿದ್ದೀನಿ ಅಂತ ಓವರ್ ಆಡ್ಬಾರ್ದು. ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಸಿ ಅಲ್ಲಿಂದ ಬರ್ತೀನಿ. ಕರೆಕ್ಟ್. ಇಲ್ಲ ತೇಜ, ನಾನು ಐಫೋನ್ ಅಲ್ಲಿ ಮಾತ್ರ ಮಾಡೋದು, ಅದ್ರಲ್ಲಿ ಇಲ್ಲ, ಸ್ಟೋರೇಜ್ ಇಲ್ಲ. ಸೊ ಇವಾಗ ಗೈಸ್ ನನ್ ಜೊತೆ ಯಾರ್ಯಾರು ಇದ್ದಾರೆ ಅಂತ ಹೇಳ್ತೀನಿ. ಫಸ್ಟ್ಲಿ ಆಗಿ ಬರ್ತಿರೋದು ಸುದೀಪ್ ಅವರೇ, ವೆಲ್ಕಮ್ ಟು ತೇಜ ಮನೆ. ಸಾರಿ ದಿಸ್ ಇಸ್ ನಾಟ್ ತೇಜ ಮನೆ, ತೇಜ ಅವ್ರ ಅಮ್ಮನ ಮನೆ, ನಮ್ಮ ಅತ್ತೆ ಮನೆ. ತೇಜುಬ್ರೋ ಮನೆ. ಓ ತೇಜುಬ್ರೋ ಕಚ್ಬಿಟ್ಟವ್ ಅವನು, ಬರೀ ಖರ್ಚು ಮಾಡೋದೇ ಆಯ್ತು. ನಾಚಿಕೆ ಆಗ್ಬೇಕು, ನಿಂದು ಮನೆ ಇದೆಯಂತೆ. ಏನ್ ಹೆಣ್ಮಗಳು ಹೇಳು ಬಡ್ಕೊಂತಿರ್ತಾಳೆ. ನೋಡಮ್ಮ, ಇವಳು ಈ ತರ ಎಲ್ಲ ಉರಿಸ್ತಾ ಇರ್ಬೇಕ, ನಾನು ಉರಿಯಲ್ಲ. ಯಾಕಂದ್ರೆ ಸಂಜೆ ಯಾರ ಮನೆ ಇದು? ನಮ್ಮ ಅತ್ತೆ ಮನೆ. ನಿನ್ನ ಮನೆ ಅಲ್ಲ ತಾನೇ? ಸೊ ವ್ಲಾಗ್ ಮಾಡ್ತಿರೋದು ಇವ್ರ ಫೋನ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ನನ್ನ ಫೋನ್ ಅಲ್ಲಿ ಸ್ಟೋರೇಜ್ ಇಲ್ಲ. ದೊಡ್ಡವ್ರಂದ್ರೆ ಅಷ್ಟು ಈ ನ್ಯಾಯವಾಗಿ ನೋಡ್ಬಾರ್ದತ್ತಮ್ಮ. ಬರೀ ಸೀನಿಗೆ ಮಾತ್ರ ಎಲ್ಲಾ ಕೆಲ್ಸ ಹೇಳ್ತೀಯಾ? ಅದೇ ಪಾಪ ಎಲ್ಲ ಅವ್ನ್ಗೆ ಹೇಳಿದ್ರೆ ಈ ನನ್ ಮಗ ಏನ್ ಮಾಡ್ತಾನೆ, ಬರೀ ಫೋನ್ ನೋಡ್ಕೊಂಡ್ ಗೊತ್ತಿರ್ತಾನೆ ಮೂರೊತ್ತು. ಸೀನಾ ನೀನು ಹೊಗಳ್ತಿದ್ದೀನೋ? ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್ ಎನಿವೇಸ್ ನಾನು ಈ ವಿಡಿಯೋ ರೋಸ್ಟಿಂಗ್ ವಿಡಿಯೋ ಮಾಡ್ತಾ ಇಲ್ಲ. ಇವ್ರು ಬರೀ ನನ್ನ ರೋಸ್ಟ್ ಮಾಡ್ತಾವ್ರೆ, ಸಿಕ್ಕಿದ್ದೆ ಚಾನ್ಸು ಅಂತ. ಬಟ್ ನಾನು ನನ್ನ ಹತ್ರ ಇಲ್ದಿರೋದನ್ನ ಚೆಕ್ ಮಾಡಕ್ ಹೋಗ್ತವ್ರು ಇವರು. ಬಟ್ ಎನಿವೇಸ್ ತೇಜಾಗೆ ಒಂದು ಪುಟಾಣಿ ಸರ್ಪ್ರೈಸ್ ಕೊಡೋಣ. ಸುದೀಪ್ ಅವ್ರೆ, ಸ್ವಲ್ಪ ತೇಜ ಕಣ್ಮುಚ್ಚಿ. ಆಗಲ್ಲ, ನಾನ್ ಇಷ್ಟ ಕೊಟ್ರು ಅಷ್ಟರ ಬಿಲ್ಡಪ್ ಕೊಡೋದು. ಕಣ್ಮುಚ್ಚಿ ಅಥವಾ ನೀನ್ ಸುಮ್ನೆ ಇರಕ್ಕೆ ಏನ್ ತಗೊಂತೀಯಾ? ತಾವು ಸ್ವಲ್ಪ ಕಣ್ಮುಚ್ಚಿಸ್ತೀರಾ ಅವ್ರದ್ದು? ಬನ್ನಿ ಆಂಟಿ, ಬನ್ನಿ ಆಂಟಿ. ಇಲ್ಲ ಕಣ್ಮುಚ್ಚು. ತೇಜ ಕಣ್ ಕ್ಲೋಸ್ ಯುವರ್ ಕಣ್. ತೇಜ ಕಣ್ಮುಚ್ಚಕ್ಕೂ ಈ ರೇಂಜ್ ಆಡ್ತಾನೆ. ತೇಜ ನಿನ್ಗೋಸ್ಕರ ಐಫೋನ್ 16 Pro Max ತಂದಿದ್ದೀನಿ. ಬಾಹುಬಲಿ ರೋಸ್ಟ್ ಮಾಡೋದೇನು? ಅದು ಹಾಕೊಂಡ್ಮೇಲೆ ನೋಡ್ದೆ. ಅದೇ ನೀವೇನ ಇಬ್ರು ಹೋಗಿದ್ರಲ್ಲ, ಅದೆಲ್ಲ ಬೊಂಬೆ ಮುಚ್ಕೊಳ್ಳೋದು. ತೇಜ ಏನ್ ಕಿಸ್ ಮಾಡ್ದೆ ತೇಜ ಅಂತ ಕಿಸ್ನ ನಾನು ಇಡೀ ಏನದು ಬಾಲಿವುಡ್ ಯಾವ ಹುಟ್ಟಲ್ಲೂ ನೋಡಿಲ್ಲ ಅಂತ ಕಿಸ್ ತೇಜ. ಅದು ಹಿಂಗ ಆಗ್ಬಿಡುತ್ತೆ, ಹಿಂಗೆ ಫಸ್ಟ್ ರ್ಯಾಂಕ್ ರಾಜು ಕಿಸ್. ಕಿಸ್ ಟು ಪ್ಲಾಸ್ಟಿಕ್ ಗೊಂಬೆ. ಇವಾಗ ಏನಾಯ್ತು? ತೇಜ ನಿಂಗೊಂದು ಹುಡುಗಿ ಇಲ್ಲ. ಕಂಗ್ರಾಚುಲೇಷನ್ಸ್ ಎನಿವೇಸ್ ಫಾರ್ ವಾಟ್? ಅವ್ರ ಕಣ್ಣು ಮುಚ್ಚ್ರಿ. ನಿನ್ನ ಒಂದು ತುಂಬಾ ದಿವಸ
ಗಬ್ನ ಕೊಡ್ಕ ಆಂಟಿ ಮನೆ ಎಷ್ಟು ಶಾಂತವಾಗಿತ್ತಲ್ಲ. ಸಂಜೆ ಬಂದ್ರೇನೆ ರಗಡೆ ನಮ್ಮ ಮನೆಗೆ ಇದೊಂದಿಲ್ಲ ಅಂದ್ರೆ ನಮ್ ಮನೇಲಿ ಎಲ್ಲಾರು ಬಿಕೋ ಅನ್ನತ್ತೆ. ನಾನು ಒಬ್ಳು ಬಂದ್ ಮಾತಾಡ್ಸಿಲ್ಲ ಅಂದ್ರೆ ನಮ್ಮ ಮನೆಗೆ ಬರಲ್ಲ. ನೀವೇನ್ ಮಾಡ್ತೀರಂದ್ರೆ ಎಲ್ರು ಬೇರೆಯವ್ರ ಕಣ್ ಮುಚ್ತಾರೆ ಬ್ರೋ, ನೀವ್ ನಿಮ್ ಕಣ್ ಮುಚ್ಚನೆ ಮುಚ್ಕೊಂಡಿ ಬ್ರೋ. ಅಯ್ಯ ಅಲ್ಲ ಬ್ರೋ, ಅಯ್ಯ ಅವ್ರು ಬ್ರೋ ನೀವು ಸೆಲ್ಫ್ ಕಣ್ ಮುಚ್ಕೊ ಬನ್ನಿ ಬ್ರೋ. ಹೊಸ ತರ ಯೂನಿಕ್ ವೇ ಯಾರು ಮಾಡಿಲ್ಲ ಬ್ರೋ, ಇದನ್ನ ಮಾಡ್ಕೊ ಬನ್ನಿ. ನನಗೆ ಈಗ ಫ್ಲಾಶ್ ಆಯ್ತು. ಬ್ಲೈಂಡ್ ಫೋಲ್ಡ್ ತಂದಿರ್ಬೇಕು. ಏನು ಬ್ರೋ ತಂದಿಲ್ಲ ಬ್ರೋ, ನಿಮ್ ಕೈಲಿ. ಬ್ರೋ ಲೈಫ್ ಅಲ್ಲಿ ಏನಾಗುತ್ತೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಲ್ಲಿ ನೋಡಿ ಅಣ್ಣ ಗಾಡಿಲಿ ಹಿಂಗೋಗಿ ನಿಲ್ಸಿದ್ರು, ನಿಲ್ಸ್ಬಿಟ್ಟೆ ಯಾವ್ದೋ ಮನೆಗೆ ಹೋಗ್ಬಿಟ್ಟು ಏನೋ ಮಾತಾಡಿಸ್ತಾರೆ. ಅವ್ರು ಯಾಕೆ ಹೋದ್ರು ಅಂತ ನಂಗೆ ಗೊತ್ತಿಲ್ಲ. ನಾನು ಇದ್ರ ಕತೆ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಿತ್ತ? ಇದನ್ನ ಕೇಳ್ತಾ ನಾನು ಕೂತ್ಕೊಂಡಿ ನಾನು ಎಂತ ಈ ಕಥೆನ್ ಕೇಳ್ತಾ ನಾನಿದ್ದೀನಲ್ಲ. ಯಪ್ಪ ದೇವ್ರೆ. ಹಿಂಗ್ ಸಾಕ ಇಲ್ಲ ಹಿಂಗ್ ಮುಚ್ಕೊಬೇಕು ಬ್ರೋ ನಿಮ್ ಕೈ ನೀವೇ ಮುಚ್ಕೊಡಿ ಬ್ರೋ, ಬೆಸ್ಟ್. ಬಿಲ್ಸ್ ಹೈಟ್ ಸ್ವಲ್ಪ ಬ್ಯಾರಿಯರ್ ಆಗುತ್ತೆ, ನಿನಗೆ ಕೈ ಮುಚ್ಕೊಡು. ಸಾಕಾ? ಹಂಗೆ ಬಾ. ನಂಗೆ ಡೈರೆಕ್ಷನ್ಸ್ ಹೇಳಿ, ಹೆಂಗ್ ಹೋಗ್ಬೇಕು, ಕಟ್ಟೋಡ್ಕೋಬೇಕು. ಯಾರು ಇಲ್ಲ ಪಾಪ ತೇಜ್ ಬ್ರೋಗೆ. ನಾನಿದ್ದೀನಿ ಬ್ರೋ, ನಾನಿದ್ದೀನಿ. ಥ್ಯಾಂಕ್ ಯು ಬ್ರೋ. ಚಪ್ಪಾಳೆ ಹೊಡಿರಿ ಬ್ರೋ. ಚಪ್ಪಾಳೆ ಹೊಡಿ ಕೈ. ಯಾರು ಇಲ್ಲ ಪಾಪ. ಮಾಡಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಕೆಲಸ ಇದೆ. ಎಂತ ಡೋ ಮಾಡ್ತಾರ ಅಂದ್ರೆ ಗೊತ್ತಿದ್ರು ಇದೇನು ಟ್ರೀಟೇಕ್ ಏನೋ ತಂದವ್ರೆ ಅಂತ ಗೊತ್ತು ಬ್ರೋ. ಅದೇನ್ ಗೊತ್ತಾ ಆಂಟಿ ಬನ್ನಿ. ಗ್ಯಾಪ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಅವಾಗ ಗೊತ್ತಾಯ್ತು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಹುಡ್ಕೊಂಡ್ಬಿಡ್ತಾಳೆ. ಸರಿ ಸ್ಕ್ರಿಪ್ಟೆಡ್ ಹೋಗಿ. ಹಿಂಗೆ ಸುದೀಪ್ ಅವ್ರ ಮೊಬೈಲ್ ಅಲ್ಲಿ ಹೆಂಗ್ ಬರುತ್ತೆ ಗೊತ್ತಾ ಅದು? ಏನು ಬರಲ್ಲ. ತೇಜ ಇಲ್ಲಿ ನೋಡಿಲಿ, ಫಸ್ಟ್ ಎಕ್ಸ್ಪ್ರೆಷನ್ ಹೇಳ್ಕೊಡ್ತೀನಿ. ನೋಡಿ ತಕ್ಷಣ ಓರಾಗಿಲ್ಲೇನೆ ಅವೆಲ್ಲ. ಸರಿ ಆಯ್ತು, ಇಷ್ಟಾದ್ರೂ ಮಾಡು. ಮೈ ಗಾಡ್, ಓ ಮೈ ಗಾಡ್, ಅದು ಇಂಗ್ಲಿಷ್ ಬೇಕಾ ನಮ್ಗೆ? ಅಯ್ಯೋ ದೇವ್ರೆ. ಇದು ಓಕೆ, ಕನ್ನಡ ಐತೆ, ಟ್ರೈ ಮಾಡ್ತೀವಿ. ಕಮೆಂಟ್ ಪೂರ್ತಿ ನಿಮ್ದೆ. ಪರವಾಗಿಲ್ಲ ಬ್ರೋ, ಅವ್ರಿಗೆ ಮಾಡಿ ಬ್ರೋ. ಥ್ಯಾಂಕ್ ಯು ಸಂಜಯ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಡು, ಒಂದೇ ಕಣ್ಣಲ್ಲಿ ಯಾರು ಗುರು ಹೇಳು ಬ್ರೋ. ಯಾಕೆ ನೀವು ಮಹಾನಟಿಗೆ ಹೋಗ್ಬಾರ್ದು? ಸೊ ಇದು ಬರೀ ಹೆಣ್ಮಕ್ಳಿಗೆ. ಸಾರಿ ಬ್ರೋ. ನಟ ಬೇಡ. ಸರಿ ಆಂಟಿ ಬನ್ನಿ. ನಾಟ್ ಇಂಟ್ರೆಸ್ಟೆಡ್. ತೇಜಸ್ಗೆ ಫೈನಲಿ 150 ಜನಕ್ಕೆ ಎಮೋಷನಲ್ ಡ್ಯಾಮೇಜ್ ಬ್ರೋ. ಅದು ಬಿಗ್ ಬಾಸ್ ಬ್ರೋ. ಬಿಗ್ ಬಾಸ್ ಫಸ್ಟ್ ನಾನು ಬೇರೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಎಂತ ಮಾತುಗಳು ಹೇಳ್ತಾರೆ ಹೇಳು. ಆಕ್ಚುಲಿ ಏನಾಯ್ತು ಅಂದ್ರೆ, ನನ್ನ ಇನ್ಸ್ಟಾಗ್ರಾಮ್ನ ಜನಾಂಗದ ಸಂಖ್ಯೆ 150,000 ದಾಟಿದ್ದ ಕಾರಣ ಈ ಒಂದು ಸಮಾರಂಭವನ್ನು ಈಕೆಯು ಹಮ್ಮಿಕೊಂಡಿತ್ತು. ನನಗೆ ತುಂಬಾ ಸಂತೋಷವಾಗಿದೆ ಬ್ರೋ. ನೀವ್ ಹೇಳದ್ನೆಲ್ಲ ಆಂಟಿ ಸೈಲೆಂಟ್ ಆಗಿ ಕೇಳಿಸ್ಕೊತಾರಲ್ಲ, ಮೆಚ್ಚಬೇಕು. ಥ್ಯಾಂಕ್ ಯು. ಈ ಸಾಧನೆಗೆ ಕಾರಣಕರ್ತರ ಆ ಸಾಧನೆಗೆ ಬೇಡ. ನಾವು ಸುಪ್ರಭಾತನೆ ಫಸ್ಟ್ ಸ್ಟಾರ್ಟ್ ಮಾಡೋದು. ಕೇಳ್ಕೆ ಮೂವ್ ಆಗ್ಬಿಟ್ಟೈತಲ್ಲ. ಇನ್ನೊಬ್ರು ಬನ್ನಿ ನಿಮ್ಗೋಸ್ಕರ ಕಾಯ್ತಿದ್ದೆ ನಾನು. ನಿಮ್ಮ ಆಗಮನಕ್ಕೆ ಇಲ್ಲಿ ಕಾದು ಕುಳಿತವರು ರೆಸ್ಪೆಕ್ಟ್ ಇಲ್ಲ. ಎಲ್ರು ಇಷ್ಟೊಂದು ಅನ್ರೆಸ್ಪೆಕ್ಟ್ ಕೊಟ್ರೆ ನಾನು ಬದುಕಕ್ಕಾಗಲ್ಲ ಜೀವನದಲ್ಲಿ. 10 ಲಕ್ಷ ಕಾಸಿದೆ. ತೇಜ ಕಟ್ ಮಾಡು ಹೋಗ್ಲಿ, ಯಾರು ಇಲ್ಲ ಮಾಡಿದೀನಿ. ಹ್ಯಾಪಿ 2K2 ಫಾರ್ ಯುವರ್ 150. ಓ, ಇದಕ್ಕೆ ನಾವು 2K2 ಹಾಕ್ಸಿರೋದು. ತೇಜ್ ಅಂತ ಹಾಕ್ಸ್ಬೇಕಾಗಿತ್ತಲ್ಲಿ. 2 ಅವರೇ ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ 150K. ತೇಜ ಅದು 150 ಬರ್ತಾ ಇಲ್ಲ ತೇಜ ನನ್ನ ಬಾಯಿಗೆ. ಥ್ಯಾಂಕ್ ಯು ಗಾಯ್ಸ್. ನಿಮ್ಮ ಈ ಪ್ರೀತಿ 420 ಅಂತ ಹಾಕ್ಬೇಕು.
ನಾನು ನನ್ನ ಮಗನ ಬಗ್ಗೆ ಹಂಗೆ ಹೇಳೋಣ ಹೇಳ್ತೀನಿ ಮತ್ತೆ ಕೇಳ್ದೆ ಸರ್ ಸ್ಪೀಕರ್ ಹಲೋ ಸ್ಪೀಕರ್ ಹಂಗಲ್ಲ ಇರು ನಿಮಿಷ ಕೇಳು ಹಲೋ అంటే ಬಂದ್ರೆ ಸರ್ರಾಗಿ ಒಂದೆರಡು ಇಕ್ಬಿಡಿ ಹೇಳ್ತೀನಿ ಮನೆ ಬಿಟ್ಟಿಚ್ಚೆ ಅವ್ರು ಬರ್ದಿದ್ಮೇಲೆ ಹಲೋ అంటే ಮಾಮ ತಿಂದ್ರ ಐ ಹೋಗ್ಲಿ ಲವ್ ಯು ಮಾ ಅವಳಿಗೆ ಮಾತಾಡ್ತಾಳಲ್ಲ ಹೇಳಿಲ್ಲ ಅಂತ ಬೈತಾಳೆ. ಹಲೋ ಮಾ ನಾನು ರೀಚ್ ಆದೆ ಮಾ ಅವಾಗ್ಲೇ ರೀಚ್ ಆದೆ. ಅಷ್ಟೇ ಆಯ್ತಾ ಮೇಡಮ್ ತಲೆ ಎಲ್ಲ ಏನಿಲ್ಲ ಸುಮ್ನೆ ಬಾರಿ ಇರೋಂಗೆ ಅವ್ಳು ಬೈಯಕ್ ಮುಂಚೆ ನಾವು ಕರೆಕ್ಟ್ ಆಗಿದ್ದೀವ ನೀನ್ ಫೋನ್ ಮಾಡಿ ಯಾವತ್ತನ ಹೇಳಿದ್ರೆ ಅವಳನ್ ಕೇಳೋ ಅಧಿಕಾರ ಐತೆ ಅರ್ಥ ಆಯ್ತಲ್ಲ. ಆಮೇಲೆ ವಿಡಿಯೋ ಫಸ್ಟ್ ಎಜುಕೇಶನ್ ಪ್ರತಿ ಸರಿ ಹೇಳ್ತಾನೆ ಬರೀ ಹೂ ಅಷ್ಟೇ. ಕೊಡೋ ನೀನಾದ್ರೂ ಕಟ್ ಮಾಡಿ ತಿನ್ಸಲ್ಲ ನಾನೇ ತಿನ್ಕೊಂತೀನಿ. ನಾನು ತಿಂತೇನೆ ಸುದೀಪ್ ತಿನ್ಸು ಅವ್ರಿಗೆ ತಿನ್ಸು. ಓಕೆ ಸಂಜೆ ಥ್ಯಾಂಕ್ ಯು ಕೇಕ್ ತಂದಿರೋದು ನೋಡ್ರಿ. ಇದೇ ಮೇನ್ ಹೈಲೈಟ್ ಆಗಿ ಹಿಸ್ಟ್ರಿ ಯಾವಾಗ ನೀನ್ ಕೇಕ್ ತಂದಿದ್ಯಾ ಬ್ರೋ ಇನ್ನೊಂದೇನ್ ಗೊತ್ತಾ ಬ್ರೋ ನಾನೇನಾದ್ರು ಹೇಳಿಲ್ಲ ಅಂದ್ರೆ ಇದನ್ನು ಮಾಡ್ತಿರ್ಲಿಲ್ಲ ಬ್ರೋ. ಈಗ ಹೇಳಿ ಬ್ರೋ ಈಗ ಹೇಳಿ ಬ್ರೋ. ನೀವು ಬ್ರೋ ಫ್ರೆಂಡು ಅಂದ್ರೆ ತಗೊಳ್ಳಿ ಬ್ರೋ ಇನ್ನೊಂದ್ ತಗೊಳ್ಳಿ ಬ್ರೋ. ಕಾಣೋ ರಕ್ತ ಸಂಬಂಧನು ಮೀರಿದು ಬಂಧು ಇವನು ನೀವು ಫ್ರೆಂಡ್ ಏನಕ್ಕೆ ಕಾಯ್ಲೇಕಾ? ನಿನ್ 2 ಮಾತಾಡು 150 ನನ್ ಕೇಕ್ ಕಟ್ ಮಾಡ್ತೀನಿ. ಈ ಒಂದು ಅದ್ಭುತ ಸಮಾರಂಭದಲ್ಲಿ ನನಗೆ ಮಾತನಾಡಲು ಮಾತುಗಳು ಬರದು. ಮೊದಲು ತುಟಿ ಒರ್ಸ್ಕೋಬೇಕು. 7 ಕೊಟ್ಟು 3 ಹಾಕ್ತೀನಿ. ಅಷ್ಟೇ ಬ್ರೋ ಇನ್ನೇನಿಲ್ಲ. ತುಂಬಾ ಖುಷಿ ಆಯ್ತು ತುಂಬಾ ಅಷ್ಟೇ ವಿಷಯ ಪೀಸ್. ತುಂಬಾ ಖುಷಿ ಆಯ್ತು ಅಲ್ವಾ? ತುಂಬಾ ಖುಷಿ ಆಯ್ತು. ಅದು ಸಂಜೆ ತಗೊಂಡಿದ್ದಕ್ಕೆ ಇನ್ನೂ ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡದೇ ಇರೋ ಜನ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನ ತಂದ್ರೆ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಹೇಳ್ಕೊಟ್ಟಿರ್ತಾನೆ ಅವ್ರು ಆ ಕಡೆ ಹೋಗ್ಬಿಟ್ಟು ಹಿಂಗೆಲ್ಲ ಹೇಳಿ ಅಂತ. ಇವ್ರು ಕೂಡ ಹೇಳ್ಕೊಟ್ಟಿರೋದು. ತೇಜ ಒಂದು ಕ್ವೆಶ್ಚನ್ ಇದೆ ತೇಜ. ಸೊ ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಡೇಟ್ ಚಾಲೆಂಜ್. ಓಕೆ ನಾನು ಡೇರ್ ಬರ್ತೀನಿ ಅಂತ ಹೇಳೋದು ನನಗೆ. ಬರಲೇಬೇಕು. ಫಸ್ಟ್ ನಾನು ಡೇರ್ನ ಕೇಳ್ತೀನಿ, ಇಷ್ಟ ಆದ್ರೆ ಬಾರಿ. ಮೊದಲನೇ ಪ್ರಶ್ನೆ. ಇರಿ ಇವ್ರು ಯಾರು ಇಂಗ್ಲಿಷ್ ನಲ್ಲಿರೋದು ಡೇರ್ ಅಂದ್ರೆ ಮೊದಲನೇ ಪ್ರಶ್ನೆ ಅಂತಾರೆ. ನೆಕ್ಸ್ಟ್ ಒಂದು 100K ತಾವು ವಿಶ್ ಮಾಡಿದ್ರ? ಕೈ ಕೊಟ್ಕೊಂಡು ಬರ್ತೀನಿ. ಕೇಕ್ ವೇಸ್ಟ್ ಮಾಡ್ಬೇಡ್ರಿ, ಗಲೀಜ್ ಆಗ್ತಿದೆ ಮನೇನು. ಕೇಕ್ ದುಡ್ಡು ಕೊಟ್ಟು ತಂದಿದ್ದೀರಾ, ತಿನ್ನಂಗಿದ್ರೆ ತಿನ್ನಿ. ಬೈಬೇಡ ಪ್ರಾಮಿಸ್. ಆದ್ರೆ ಅವನು ತಿನ್ನೋ ಐಟಮ್ ಏನಾದ್ರೂ ವೇಸ್ಟ್ ಮಾಡಿದ್ರೆ ಬೇಜಾರು ಏನ್ ಗೊತ್ತಾ, ಇವ್ 100K ದಾಟಿದಾಗ ನಾನು ವಿಶ್ ಮಾಡಿಲ್ಲ ಅಂತ ಅನ್ಕೊಂಡವಳೆ. ಸರಿ ಬ್ರೋ, ನಾನು 150 ದಾಟಿದಾಗ ಫಸ್ಟ್ ವಿಶ್ ಮಾಡಿದ್ಯಾರು ಬ್ರೋ? ಯಾರ್ದು? ನಾನು 150K ದಾಟಿದಾಗ ನಿತ್ಯಶ್ರೀ. ಮುಟ್ಟಿದ್ರೆ ಹೇಳ್ತಾಳೆ. ಹೆಚ್ಚಿದ್ರೆ ಊರೆಲ್ಲ ಬರ್ತೈತಿ. ಕೂದಲೆಲ್ಲ ಗಲೀಜು ಆಗ್ಬಿಟ್ರೆ ನಂತರ ನನ್ನ ತಲೆ ಮೇಲೆ ಹಾಕ್ಬಿಟ್ರೆ ಕರೆಕ್ಟ್. ಬ್ರೋ ಕಂಪೇರ್ ಮಾಡಿ, ಇದು ಜಾಸ್ತಿ ಐತೆ ಇದು ಜಾಸ್ತಿ ಐತೆ ಅಲ್ವಾ? ಅದಕ್ಕೆ ಜಾಸ್ತಿ ಅಲ್ಲ 100K ನೀನ್ ನನಗೆ ವಿಶ್ ಮಾಡ್ದ ನೋಡಿ, ಇವಳು ಇಂಪ್ಯಾಕ್ಟ್ ಜಾಸ್ತಿ ಐತೆ. ನಾನು ಜಾಸ್ತಿ ಇರ್ಬೇಕು, ನಾನು ಜಾಸ್ತಿ ಹಚ್ಕೊಂಡಿದ್ದೀನಿ. 100K ಇವ್ನು ವಿಶ್ ಮಾಡಿಲ್ಲ. ಮತ್ತೆ ನಾನು ಗಾಡಿಯಿಂದ ಬಿದ್ನಲ್ಲ ಅವಾಗೂ ಕೂಡ ಇವಳೇನ್ ಬಂದ್ ನೋಡಿಲ್ಲ ನನ್ನ. ಬಂದಿದ್ದೇನೋ ಬಂದಿಲ್ಲನೆ ಫೋನ್ ನೋಡಿದ್ನಲ್ಲ. ನಾಚಿಕೆ ಆಗ್ಬೇಕಿಂತ ಜನಗಳಿಗೆ. ಏನಕ್ಕಾದ್ರೂ ಬರ್ತಾರೋ ಇನ್ನು ಭೂಮಿ ಮೇಲೆ. ಒಂದು ಕೋಟಿ ಆಗ್ಲಿ ನಮ್ಮನ್ನ ಮರಿಬೇಕು. ಸಾಕು ನನ್ನ ಕಡೆಯಿಂದ. ಕೂಲ್ ಡೌನ್. ಸರಿ ಮುಖ ನೋಡಿ ಗೈಸ್ ಹೆಂಗ ಆಗೈತೆ. ಆಕ್ಚುಲಿ ಈ ಸೀನ್ ಅವ್ರ ಪಕ್ಕ ಕಟ್ ಮಾಡ್ಬಿಡ್ತಾಳೆ ಅನ್ಸ್ತೈತೆ. ನನಗೆ ಗೊತ್ತಿಲ್ಲ, ನಾನು ಹೆಂಗ್ ಕಾಣಿಸ್ತಾ ನಂಗೆ ಗೊತ್ತಿಲ್ಲ. ಆಗ್ಲೇ ಚೆನ್ನಾಗಿ ಕಾಣ್ತೀರಿ, ಇನ್ನೂ ಕೆಡ್ತಾ ಕಾಣ್ತಿದ್ರ. ಚೆನ್ನಾಗಿ ಕಾಣ್ತಾ ಇದ್ದೀನಿ. ವೈಟ್ ಡ್ರೆಸ್ಗೆ ಇದು ಒಳ್ಳೆ ಏನದು ಐ ಮೇಕಪ್ ತರ ಕಾಣ್ತಿದೆ. ಫ್ಯಾಷನ್ ಶೋಗೆಲ್ಲ ಮೇಕಪ್ ಮಾಡ್ಕೊಂತಾರ ಒಂದ್ ಸ್ವಲ್ಪ ಹಂಗ್ ಕಾಣ್ತಿದ್ದೀನಿ. ಆದ್ರೂ ಕ್ಯೂಟ್ ಆಗಿ ಕಾಣ್ತಾ ಇದೀನಿ ನಾನು. ಏನ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆಯಾ? ನನ್ ಎಷ್ಟ್ ಚೆನ್ನಾಗಿರೋ ಶರ್ಟ್ ಗೊತ್ತಾ ಇದು? ಹಿಂಗೆಲ್ಲ ಹಾಳು ಮಾಡಿ ಈ ಕಡೆ ಪಾಪ ತೇಜದೆ ಏನೋ ಚೆನ್ನಾಗಿಲ್ದಿರ ಎಕ್ಕುಟ್ಟೋಗಿರೋದು. ನಾನ್ ಆರಾಮಾಗಿದ್ದೀನಿ. ನಾನ್ ಹಿಂಗಿದ್ದೀನಿ ಹೇಳಿ.
ಗೊಂಬೆ 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 ದಂತದ ಗೊಂಬೆ. ನೀನ್ ಯಾರೇ ಗೊಂಬೆ ತರ ಇದೆಯಾ ಅಂದಿದ್ದು, ನಿನ್ ಗೊಂಬೆ ಅಲ್ಲ ಕಣೆ, ಮೂಕಾಂಬಿಕೆ ಕಣೆ. ಚೆನ್ನಾಗಿದೆ. ನಿಮ್ಗ ಅಷ್ಟು ಚೆನ್ನಾಗೈತಲ್ಲ ನಿಂಗೆ. ಅವಾಗ ಮತ್ತೆ ನೀರು ನೀನು ನೀರು ಹಂಗೆ ಇರು ಒಂದ್ ನಿಮಿಷ ಹಂಗೆ ಇರು ಆಯ್ತಾ. ನಿಮ್ ಮುಖ ಎಷ್ಟು ಚೆನ್ನಾಗಿದೆ ಅಂತ ನಾನು ಜನರು ಪ್ರೂವ್ ಮಾಡ್ತೀನಿ. ಹಂಗೆ ನೋಡಿ ಏನ್ ಮಾಡಕ್ ಹೊರಟವಣ ಇವ್ನ, ಏನ್ ಮಾಡಕ್ ಹೊರಟವಣ. ಸುಮ್ನೆ ಕೇಕ್ ಹಾಕ್ದೆ ಅವ್ನ ಮೇಲೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ ಮೇಲೆ ಕೇಕ್ ಈ ತರ ಹಾಕ್ತಾರೆ ಅಂತ. ಇವನೇ ಏನ್ ಚೆನ್ನಾಗಿ ಕಾಣಿಸ್ತಾಳು. ಏನ್ ದೇವಪ್ಪನ ಕೂರ್ಸೋ ತರ ಕಾಣಿಸ್ತಾಳೆ. ಇವಂದು ಒಂದೊಂದೆಲ್ಲ ಗುರು ತೇಜದು. ಹೆಂಗೋ ಗೈಸ್, ಏನ್ ಗೊತ್ತಾ, ಸನ್ಸ್ಕ್ರೀನ್ ಎಲ್ಲ ಹಾಕೊಂಡ್ ಬಂದಿದ್ದೆ ನಾನು. ಏನಕ್ಕೆ ಅಂತ ಕೇಳ್ಬೇಡಿ, ಇವಾಗ ನೈಟ್ ಆದ್ರೂ ಸನ್ಸ್ಕ್ರೀನ್ ಯಾಕೆ ಅಂತ. ಸನ್ಸ್ಕ್ರೀನ್ ರೇಸ್ ರಾತ್ರಿ ಹೊತ್ತು ಇರುತ್ತೆ. ಯು ಕ್ಯಾನ್ ಅಪ್ಲೈ ಎನಿ ಟೈಮ್ ಸನ್ಸ್ಕ್ರೀನ್. ಬೈ ದೆನ್ ಈ ತರ ಈ ರೇಂಜ್ಗೆ ಇಲ್ಲ. ನಮ್ ಸಂಜೆ ಹೇಳ್ಕೊಟ್ಟವಳೆ, ದಟ್ ಇಸ್ ನಾಟ್ ಬೈ ದೆನ್, ದಟ್ ಇಸ್ ಬಟ್ ದೆನ್ ಅಂತೆ. ಅರೆ ಬಟ್ ದೆನ್ ಕೇಳಿಸ್ಕೊಳಕ್ ಚೆನ್ನಾಗಿಲ್ಲ, ಆದ್ರೂ ಹೇಳ್ಬೇಕಂತೆ. ನಂಗೆ ಬೇಜಾರಾಗ್ತಿರೋದು ನನ್ನ ಸನ್ಸ್ಕ್ರೀನ್ ಎಲ್ಲ ಹಾಳಾಯ್ತು ಅಂತ. ವೆರಿ ಮಚ್ ಸ್ಯಾಡ್. ನಾಟ್ ಲೈಕ್ ದಿಸ್. ನೆವರ್ ಎಕ್ಸ್ಪೆಕ್ಟೆಡ್. ಅಯ್ಯೋ ಕಣ್ಣು ಬೀತೈತೆ. ನಂಗೆ ಹಿಂಗ್ ಮಾಡಿದ್ರೆ ಮತ್ತೆ ಕಾಜಲ್ ಸ್ಪ್ರೆಡ್ ಆಗ್ಬಿಡುತ್ತೋ ಅನ್ನೋ ಭಯ. ಹುಡುಗಿರ್ ಪ್ರಾಬ್ಲಮ್ ಒಂದೊಂದೇ ಎರಡ. ನಾನು ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ. ಬೈದನ್ ಕಾಜಲ್ ಎಲ್ಲ ಸ್ಪ್ರೆಡ್ ಆಗೋದ್ರೆ ನಾನು ಬ್ಲಾಗ್ ಮಾಡ್ಬೇಕಂತಾನೆ ರೆಡಿ ಆದೆ. ನಾನು ಹಾಕಿರೋ ಎಫರ್ಟ್ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ನೀಟಿಗೆ ಈ ಥರ ಉಡ್ಸ್ಕೊತಾ ಇದ್ದೀನಿ. ನನ್ನ ಕೂದಲು ಫಸ್ಟೇ ಎಷ್ಟು ಚೆನ್ನಾಗಿತ್ತು. ಅದನ್ನು ಆದ್ರೆ ಡನ್ ವಿತ್ ದಿಸ್. ಬ್ರೋ ಕೊಡಿ ಬ್ರೋ, ಏನೋ ಕೊಡಕ್ ಬರ್ತಾ ಇದೆ. ಕೊಡಿ ಬ್ರೋ ಹೋಗ್ಲಿ. ಏನು ಇಲ್ಲ ಬ್ರೋ, ಕೊಡಿ ಬ್ರೋ. ಏನ ಸಂಜೆ ನೀನ್ ನೋಡಿದ್ರೆ ಶಾಕೆ ಆಗೋಗ್ತೀಯ. ಎಲ್ಲಿ ಬ್ರೋ ಅದು? ಇಲ್ಲ ಬ್ರೋ, ನೀವೇ ಎಲ್ಲ ಕೊಡಿ ಬ್ರೋ. ಕಿಂಡರ್ ಜಾಯ್ ತಿಂದ ಸಂಜೆ ಏನ್ ಒಂದಿನ ಅಂತ ಕೇಳ್ತಲ್ಲ. ಈ ಕವರ್ ಕಣ್ಣು ಕಾಣಿಸ್ತಾ ಇರೋದು, ಇಲ್ಲಿ ಕಾಣಿಸ್ತಾ ಇರೋದು ನೋಡು. ಎಲ್ಲ ಖಾಲಿ ಯಾರು ಬ್ರೋ ಅದು? ಕೊನೆ ಪೀಸ್ ಅಲ್ವಾ ಬ್ರೋ ಇದು? ಯಾರು ತಿಂದಿದ್ದು? ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ. ನಿಂಗೆ ಇವಾಗ ಹೇಳೋಣ ನಾನು ಅದೇ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಸೊ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಶುಭರಾತ್ರಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಷ್ಟೇ ವಿಡಿಯೋ ಮಾತ್ರ ಏನು ಎಂಥೂಸಿಯಾಸಮ್, ರೋಷ, ಪ್ರೀತಿ ಎಲ್ಲ ಬರ್ತಿದೆ. ನೋಡು, ನೆಪ ಸಿಕ್ತು ನೋಡು. ಥ್ಯಾಂಕ್ ಯು. ಬಾಯ್ ಬಾಯ್ ಗೈಸ್, ಗುಡ್ ನೈಟ್. ಸೊ ಮತ್ತೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್.